ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನೋ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ ಹೊತ್ತುಕೊಂಡಿದೆ. ಮಂಡ್ಯದ ಕೆಆರ್ಎಸ್ನಿಂದ ಬೆಂಗಳೂರಿನವರೆಗೆ ಹೋರಾಟದ ಕಹಳೆ ಮೊಳಗಿದೆ. ಮಹಿಳೆಯರು ಉರುಳು ಸೇವೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರೆ ಕನ್ನಡಪರ ಸಂಘಟನೆಗಳು ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ ಘೋಷಿಸಿದೆ. ಮುಂದಿನ ತಿಂಗಳ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಕಾವೇರಿ ಜಲ ವಿಚಾರವಾಗಿ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸುತ್ತೇವೆ. ನೀರು ನಮ್ಮ ಹಕ್ಕು ಅಂತ ಯಾರೇ ಹೋರಾಟ ಮಾಡಿದ್ರು ನಾವು ಕೈ ಜೋಡಿಸ್ತೇವೆ. ಬಂದ್ ಮಾಡತಕ್ಕಂಥದ್ದು ಒಳ್ಳೆ ವಿಧಾನ ಅಲ್ಲ. ಮುಂದಿನ ತಿಂಗಳು 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಮುಂದಿನ ತಿಂಗಳ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕೆಂಪೇಗೌಡ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುವುದಾಗಿ ಕನ್ನಡ ಸಂಘಟನೆಗಳ ಬೆದರಿಕೆ. ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ಮುತ್ತಿಗೆ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ವಿ. ನಮ್ಮ ರಕ್ತವನ್ನ ಚೆಲ್ಲಿಯಾದ್ರೂ ಕಾವೇರಿಯನ್ನ ಉಳಿಸ್ತೀವಿ ಎಂದು ರೋಷಾವೇಶ. ರಕ್ತವನ್ನ ಚೆಲ್ಲುತ್ತೇವೆ, ಕೆಆರ್ಎಸ್ ಜಲಾಶಯದ ಗೇಟ್ ಮುಂದೆ ಕನ್ನಡ ಸಂಘಟನೆ ಕಾರ್ಯಕರ್ತೆಯರಿಂದ ಉರುಳು ಸೇವೆ. ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ. ಕಿಚ್ಚು. ಇದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಭುಗಿಲೆದ್ದಿರುವ ಕಿಚ್ಚು. ಕರುನಾಡಿನ ಹಲವೆಡೆ ಬರಗಾಲದ ಪರಿಸ್ಥಿತಿ ಸೃಷ್ಟಿಯಾಗಿರೋ ಈ ಹೊತ್ತಿನಲ್ಲೇ ಕರುನಾಡಿನ ಜೀವನದಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕೆಂಬ ಆದೇಶದ ವಿರುದ್ಧ ಸ್ಫೋಟವಾಗಿರುವ ಕಿಚ್ಚು. ತಮಿಳುನಾಡಿಗೆ ಮುಂದಿನ 15 ದಿನ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ನೀಡಿದ ಆದೇಶದ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕನ್ನಡ ಸಂಘಟನೆಗಳು ಬೀದಿಗಿಳಿದಿವೆ. ಅದರಲ್ಲೂ ಮಂಡ್ಯದಲ್ಲಿ ಪ್ರತಿಭಟನೆಯ ಬಿಸಿ ಕ್ಷಣ ಕ್ಷಣಕ್ಕೂ ತೀವ್ರಗೊಂಡಿದೆ. ಇಂದು ಬೆಳಗ್ಗೆಯೇ ಕೆಆರ್ಎಸ್ ಅಣೆಕಟ್ಟಿನ ಗೇಟ್ ಮುಂದೆ ರೈತರು, ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಕುಳಿತಿದ್ರು. ಮಹಿಳೆಯರು ಉರುಳು ಸೇವೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ರಕ್ತವನ್ನ ಚೆಲ್ಲುತ್ತೇವೆ, ಪರಿಸ್ಥಿತಿ ಉದ್ವಿಗ್ನವಾಗ್ತಿದ್ದಂತೆ ಪೊಲೀಸರು ಹೋರಾಟಗಾರರನ್ನ ಎಳೆದೊಯ್ದು ವಶಕ್ಕೆ ಪಡೆದ್ರು. ಕೆಆರ್ಎಸ್ ಅಣೆಕಟ್ಟು ಸುತ್ತ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಹೈಡ್ರಾಮಾ ನಡೆಯಿತು. ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ. ಪ್ರತಿಭಟನೆ ತೀವ್ರವಾಗಬಹುದು ಅನ್ನೋ ಮಾಹಿತಿ ಬೆನ್ನಲ್ಲೇ ಕೆಆರ್ಎಸ್ ಸುತ್ತ ಕೋಟೆಯಂತ ಭದ್ರತೆ ನಿರ್ಮಿಸಲಾಗಿದೆ. 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಇದು ಮಂಡ್ಯದ ಕಥೆಯಾದ್ರೆ ಇತ ರಾಜಧಾನಿ ಬೆಂಗಳೂರಿನಲ್ಲಿ ಸಭೆ ಸೇರಿದ್ದ ಕನ್ನಡ ಸಂಘಟನೆಗಳ ಒಕ್ಕೂಟ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸೋ ಆದೇಶ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ ಮಾಡೋದಾಗಿ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ, ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ಕನ್ನಡ ಸಂಘಟನೆಗಳು ಘೋಷಿಸಿರೋ ಬಂದ್ಗೆ ಆಟೋ ಚಾಲಕರು ಮತ್ತು ಖಾಸಗಿ ಶಾಲಾ ಒಕ್ಕೂಟ ಸಹಮತ ವ್ಯಕ್ತಪಡಿಸಿವೆ. ಕಾರಣ ನಾಡು ನುಡಿ ಜಲ ವಿಚಾರ ಬಂದಾಗ ಯಾವತ್ತೂ ನಮ್ಮ ಚಾಲಕ ವರ್ಗಗಳು ಮುಂದೆ ಇರ್ತಾರೆ. ಜೊತೆಗೆ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಇರ್ಬೋದು ರೈತಾಪಿ ಕುಟುಂಬಗಳಿಂದ ಬಂದಂಥವರು. ಹಾಗಾಗಿ ಕಾವೇರಿ ಜಲ ವಿಚಾರವಾಗಿ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತೇವೆ. ಶಾಲೆಗಳಿಂದ ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ.
ಮತ್ತು ಸರ್ಕಾರಕ್ಕೆ ಕೂಡ ಮನವಿ. ಇನ್ನು ಹೋಟೆಲ್ ಮಾಲೀಕರ ಸಂಘ ಕರ್ನಾಟಕ ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ಇನ್ನೂ ತೀರ್ಮಾನಿಸಿಲ್ಲ. TV9 ಬಳಿ ಮಾಹಿತಿ ಹಂಚಿಕೊಂಡ ಹೋಟೆಲ್ ಮಾಲೀಕರ ಸಂಘದ PC ರಾವ್ 1 ವಾರ ಇರುವಾಗ ತೀರ್ಮಾನ ಮಾಡೋದಾಗಿ ಹೇಳಿದ್ರು. ಇತ ಬಿಜೆಪಿ ನಾಯಕರು ಬಂದ್ಗೆ ಬೆಂಬಲ ಘೋಷಿಸಿದ್ದಾರೆ. ಅಸ್ಮಿತೆ ಉಳಿಸಿಕೊಳ್ಳಲು ಯಾರೇ ಹೋರಾಟ ಮಾಡಿದ್ರೂ ನಾವು ಕೈ ಜೋಡಿಸ್ತೀವಿ ಅಂದಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿನಿಮಾ ನಟರು ಪ್ರತಿಭಟನೆಗೆ ಬರುವಂತೆ ಕರೆ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ಬಂದ್ನಿಂದ ರಾಜ್ಯಕ್ಕೆ ನಷ್ಟ ಅಂತಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಬಂದ್ ಮಾಡತಕ್ಕಂಥದ್ದು ಒಳ್ಳೆ ವಿಧಾನ ಅಲ್ಲ. ಅದು ನಷ್ಟ, ರಾಜ್ಯಕ್ಕೆ ನಷ್ಟ. ತಮಿಳುನಾಡಿಗೇನು ನಷ್ಟ ಇಲ್ಲ. ಚಲನಚಿತ್ರ ನಟರು ಅಷ್ಟೇ, ಕೆಲವರು ಮಾತ್ರ ಬರ್ತಾರೆ ಬೀದಿಗೆ. ಅವ್ರ ಪಿಕ್ಚರ್ಗಳು ಮಾತ್ರ ಚೆಂದ ಓಡಬೇಕು. ಆದರೆ ಇಂಥ ಕನ್ನಡದ ಹೋರಾಟಕ್ಕೆ ನೀರು, ನೆಲ, ಜಲದ ರಕ್ಷಣೆಗೆ ಬರಲ್ಲ. ಎಲ್ಲರೂ ಬರಬೇಕು. ನಮ್ಮ ಅಸ್ಮಿತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಸರ್ಕಾರದ ವಿರುದ್ಧವಾಗಿ ಈ ರೈತರ ಪರವಾಗಿ ನೀರು ನಮ್ಮ ಹಕ್ಕು ಅಂತ ಯಾರೇ ಹೋರಾಟ ಮಾಡಿದ್ರು ನಾವು ಕೈ ಜೋಡಿಸ್ತೇವೆ. ಈ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಕನ್ನಡ ಪರ ಸಂಘಟನೆಗಳಿಗೆ ಮನವಿ ಮಾಡಿದ್ದಾರೆ. ಬಂದ್ ವಾಪಸ್ ಪಡೀರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂದಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುವುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ. ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ತಮಿಳುನಾಡಿಗೆ ನೀರು ಬಿಡಿ ಅನ್ನೋ ಆದೇಶ ಈಗ ಕೇವಲ ನೀರಿನ ವಿವಾದವಲ್ಲ, ಕನ್ನಡಿಗರ ಅಸ್ಮಿತೆಯ ಹೋರಾಟವಾಗಿ ರೂಪಾಂತರಗೊಳ್ತಿದೆ. ಮುಂದಿನ ದಿನಗಳಲ್ಲಿ ಈ ಕಿಚ್ಚು ಇನ್ನೆಷ್ಟರ ಮಟ್ಟಿಗೆ ಹೊತ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.